ಈ ವೇಷದಲ್ಲಿ ನೀನು ಪಕ್ಕ ಡಿಟ್ಟು ಗುಳು ಮಠದ ಗುದ್ಲೆಪ್ಪ ಸ್ವಾಮಿ ಕಡೆ ಕಾಡ್ತೀನಿ ನೋಡು. ಲೇ ಮಗನೇ, ನನ್ನ ಏಕೋಚಂದ ಕರಿಬೇಡ್ಕಣ್ಣು, ನಾನೀಗ ದೊಡ್ಡ ಸ್ವಾಮಿ ಆಗಿಬಿಟ್ಟಿನಿ. ಅಲ್ಲ ಮತ್ತೆ ಯಾರ ಮುಖಕ್ಕೆ ಬೂದಿ ಬಡಿಯೋ ಪ್ಲಾನು ನಿಂದು? ಲೇ ಸಿದ್ದು, ನಾ ಯಾರ ಮುಖಕ್ಕೆ ಬೂದಿ ಹಚ್ಚಿದೇನೋ? ತಗಳಪ್ಪ, ನಾನೇ ಅಲ್ವೇನೋ ಮೊದಲನೇ ಮುಖ. ನಿನ್ನ ಉಪದೇಶ ಕೇಳಿ 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 ಇದ್ದು ಬಿದ್ದು ಒಡವೆ ವಸ್ತ್ರನೆಲ್ಲ ಓಸಿ ಆಟಕ್ಕೆ ಬಲಿ ಕೊಟ್ಬಿಟ್ಟೆ. ಸಿದ್ಧ, ಇವತ್ತು ಈ ಅಪ್ಪನ ಪಕ್ಕ ಎಷ್ಟು ಬೇಕಾದ್ರೆ ಆಡ್ಕೋ ಅಂತ ಹೇಳ್ದ ನನ್ನ ಮಗ ನೀನು. ನನ್ನ ಒಡವೆ ಹೋಯ್ತು, ಹೊಲ ಹೋಯ್ತು, ಎಲ್ಲ ಕಬ್ಜೆ ಬರ್ಕೊಟ್ಬಿಟ್ಟೆ. ಆದರೂ ಈ ಸಾಲಗಾರರ ಕಾಟ ಮಾತ್ರ ತಪ್ಪಲಿಲ್ಲ ನೋಡು. ಯಪ್ಪ, ಅಷ್ಟೋ ಇಷ್ಟೋ ಮರ್ಯಾದೆ ಇಟ್ಕೊಂಡಿದ್ರೆ ನಾನೀಗ. ಎಲ್ಲ ವಿವೇಕಿ, ಎಲ್ಲ ಮರ್ಯಾದೆ ಕಳ್ಕೊಂಡ್ಬಿಟ್ಯಾ? ನೋಡು, ಸಾಲಗಾರರು ಬಂದು ಮರ್ಯಾದೆ ಕಳೆದ್ರೆ ಹೆಂಗ್ ಉಳಿದೈತಿ ಅದು? ಉಳಿದೆ ಮತ್ತೇನ್ ಮಾಡುತ್ತೋ? ನನಗೂ ಸಾಕಷ್ಟು ಜನ ಸಾಲಗಾರರು ಗಂಟು ಬಿದ್ದಿದ್ರು, ಮೈ ಹುಣ್ಣು ಆಗುವಾಗ ಬಡಿದ್ರು, ಕತ್ತಿ ಮೇಲೆ ವಿರಾಜಮಾನವಾಗಿ ಕುಳಿಸಿ ಕೊರಳಲು ಯಾವ್ಯಾವುದೋ ಸರನ ಹಾಕಿ ಊರು ತುಂಬಾ ಮೆರವಣಿಗೆ ಮೆರೆಸಿ ಊರು ಹೊರಗೆ ನಿಲ್ಲಿಸಿ ಚೀ ಥೂ ಅಂತ ಉಗಿದ್ರು. ಆದ್ರೂ ಸಹಿತ ನಿನ್ನಂಗೆ ಮರ್ಯಾದೆ ಮಾತ್ರ ಕಳ್ಕೊಳ್ಳಿಲ್ಲ ನೋಡ. ತಪ್ಪು ತಿಳ್ಕೊಂಡಿದ್ದೇವ ನೀನು. ನೋಡು, ಆ ಮರ್ಯಾದೆ ಅನ್ನೋ ವಸ್ತು ಮೊದಲೇ ನಿನ್ನ ಹತ್ರ ಇದ್ದಂಗಿಲ್ಲ, ಹಂಗಾಗದು ಕೊಡೋದು ನಿಂಗೆ ಗೊತ್ತೇ ಆಗ್ಲಿಲ್ಲ. ಇದ್ರು ಇರ್ಬೋದಪ್ಪ, ಆ ದೇವರಿಗೆ ಹೋಗ್ಲಿ ಬಿಡು. ನೋಡು, ಈ ಊರಾಗ ತುಂಬ ಸಾಲಗಾರರ ಕಾಟ ಹೆಚ್ಚಾಗಿ ನನ್ನ ಪರಿಸ್ಥಿತಿ ನಾಯಿ ಕೊಟ್ಟರು ಬೇಡ. ನೋಡು, ಇದಕ್ಕ ಏನಾದರೂ ಒಂದು ಮಸಲತ್ ಮಾಡು ನಂಗೆ. ಸ್ವಲ್ಪ ಸಮಾಧಾನ ತಾಳು. ನನ್ನನ್ನು ನಂಬಿದವರು ಇದುವರೆಗೂ ಯಾರು ಕೆಟ್ಟಿಲ್ಲ ಅಂದಾಗ ನೀ ಯಾಕೆ ಚಿಂತೆ ಮಾಡ್ತಿ? ಇನ್ನೆಲ್ಲ ಕಷ್ಟನು ಪರಿಹರಿಸ್ತೀನಿ.